ಇನ್ನು ಭಾನುವಾರ ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಚರ್ಚೆಯನ್ನು ನಡೆಸಿದ್ದಾರೆ. ಎಲ್ಲ ಜಿಲ್ಲೆಗಳ ಡಿಸಿ ಮತ್ತೆ ಜಿಲ್ಲಾ ಪಂಚಾಯಿತಿಯ ಸಿಇಒಗಳ ಜೊತೆ ಬರ ಮಂಥನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇವತ್ತು ಸಂಡೇ ಆದರೂ ಕೂಡ ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ. ಬರ ನಿರ್ವಹಣೆ ಕುರಿತು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಟೀಮ್ ಕರ್ನಾಟಕಕ್ಕಾಗಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪೇಪರ್ ವರದಿ ನೀಡಿದ್ರೆ ನಾನು ಕೇಳೋದಿಲ್ಲ, ಫೀಲ್ಡ್ ರಿಪೋರ್ಟ್ ಮುಖ್ಯ ಆಗುತ್ತೆ. ಕಲಬುರಗಿ ಬೆಳಗಾವಿ ವಿಭಾಗ ಮಟ್ಟದ ಸಭೆಗಳಲ್ಲಿ ನೀಡಿದ ಸೂಚನೆಯನ್ನು ಪಾಲಿಸಬೇಕು. ಡಿಸಿಎಂ ಮಾತನಾಡುವಾಗ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತುರ್ತು ಇದ್ರೆ ಹೊರಗೆ ಹೋಗಿ ಮಾತನಾಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಭಾನುವಾರ ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಿದ್ದಾರೆ. ಎಲ್ಲ ಜಿಲ್ಲೆಗಳ ಡಿಸಿಗಳು ಮತ್ತೆ ಜಿಲ್ಲಾ ಪಂಚಾಯಿತಿ ಸಿಇಒಗಳ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಬರ ಆವರಿಸಿಕೊಂಡಿದೆ. ನಾವು ಟೀಮ್ ಕರ್ನಾಟಕ ಕೆಲಸ ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ಬರೀ ದಾಖಲಾತಿಗಳು ತೋರಿಸೋದಲ್ಲ, ಫೀಲ್ಡ್ಗಿಳಿದು ಜನರ ಜೊತೆ ಬೆರೆತು ಕೆಲಸ ಮಾಡಿ ಇದು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು DCM ಮತ್ತೊಂದು ಮಗದೊಂದು ಯಾರು ಬಂದರೆ ಸಚಿವರಿಗೆ ಮೊದಲು ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ಇದು ಅಷ್ಟೊಂದು ಎಮರ್ಜೆನ್ಸಿ ಇದೆಯಾ? ಹೊರಗೆ ಹೋಗಿ ಮಾತನಾಡಿ. ಇನ್ನು ಮುಂದೆ ಆಫೀಸಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತೀನಿ, ಆಫೀಸಲ್ಲೇ ಕೂತ್ಕೊಂಡು ಎಲ್ಲವನ್ನು ನಿರ್ವಹಿಸ್ತೀನಿ ಅನ್ನೋದಾದರೆ ಬಿಟ್ಟುಬಿಡಿ ಅಂತ. ಅಗತ್ಯ ತಾಲೂಕುಗಳ ಕುಡಿಯುವ ನೀರಿಗೆ 1 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಕೊಟ್ಟಿದ್ದಾರೆ. ಮಳೆ ಪ್ರಮಾಣ, ಡ್ಯಾಮ್ ನೀರು ಆಧರಿಸಿ ಕೃಷಿ ಚಟುವಟಿಕೆಗಳಿಗೆ ಆದ್ಯತೆ ಕೊಡಿ. ರಾಜ್ಯದಲ್ಲಿ 60% ಮಳೆ ಕೊರತೆ ಉಂಟಾಗಿದೆ. 2ನೇ ಹಂತದಲ್ಲಿ ಪರಿಶೀಲಿಸಿ 15 ದಿನಗಳಲ್ಲಿ ಕೇಂದ್ರಕ್ಕೆ ಬರ ಕುರಿತು ವರದಿಯನ್ನು ಕೊಡ್ತೇವೆ. ಬೋಗಸ್ ಬೋರ್ವೆಲ್ ತಡೆಗೆ ವಿಡಿಯೋ ಮಾಡಿಸಬೇಕು ಅಂತ ಸಿಎಂ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಕೇವಲ ಪೇಪರ್ನಲ್ಲಿ ಎಲ್ಲ ಸರಿಯಾಗಿದೆ ಅಥವಾ ಅಗತ್ಯ ಇದೆ ಅಂತ ಅನ್ನೋ ವರದಿ ಮಾತ್ರ ಬೇಡ. ಎಲ್ಲ ವಿಚಾರಗಳಲ್ಲೂ ಕೂಡ ಫೀಲ್ಡ್ಗಿಳಿದು ರಿಪೋರ್ಟನ್ನು ಕೊಡಬೇಕು. ಸರ್ಕಾರ ಅನುಕೂಲ ಅನುದಾನ ಕಲ್ಪಿಸಿದ್ದು ಕರ್ತವ್ಯ ಲೋಪ ಬೇಡ. ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಬರುವಂಥ ತಂಡಕ್ಕೆ ಅಗತ್ಯ ಮಾಹಿತಿ ಕೊಡಬೇಕು. ತಂಡ ಫೀಲ್ಡ್ಗೆ ಕರ್ಕೊಂಡು ಹೋಗಿ ವಾಸ್ತವಾಂಶ ಮನವರಿಕೆ ಮಾಡಬೇಕು. ಬೆಳೆ ವಿಮೆ ವಿಚಾರದಲ್ಲಿ ಸುಮ್ಮನೆ ಅಸಡ್ಡೆ ತೋರಿಸಬೇಡಿ, ಇದು ರೈತರ ವಿಚಾರ ಅಂತ ಹೇಳಿದ್ದಾರೆ. 2ನೇ ಹಂತದಲ್ಲಿ ಪರಿಶೀಲಿಸಿ 15 ದಿನಗಳಲ್ಲಿ ಕೇಂದ್ರಕ್ಕೆ ಬರ ಕುರಿತು ವರದಿನ ಕೊಡೋಣ. ಬೋಗಸ್ ಬೋರ್ವೆಲ್ ತಡೆಗೆ ವಿಡಿಯೋ ಮಾಡ್ಕೊಳ್ಬೇಕಾಗತ್ತೆ. ಇನ್ಯಾವುದು ಕೂಡ ಸುಮ್ಮನೆ ಮಾಡೋ ಹಾಗಿಲ್ಲ ಅಂತ ಖಡಕ್ಕಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.